ಸ್ನೇಹಿತರೆ, ವಂಡರ್ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನು ವಂಡರ್ವರ್ಲ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಗೆಳೆಯರೆ, ಜಾಗತಿಕ ಜನಸಂಖ್ಯೆ 700 ಕೋಟಿಯನ್ನು ದಾಟಿ ಹೋಗ್ತಾ ಇದೆ. ಹಾಗೆ ಮುಂದುವರಿತಾ ಇರೋ ಈ ಯುಗದಲ್ಲಿ ಪೆಟ್ರೋಲಿಯಂ ಬಳಕೆದಾರರು ಕೂಡ ಜಾಸ್ತಿ ಆಗ್ತಿದ್ದಾರೆ. ಜಗತ್ತಿನಲ್ಲಿರೋ ಎಲ್ಲ ವಾಹನಗಳು ಮತ್ತು ಪೆಟ್ರೋಲಿಯಂ ಅನ್ನು ಇಂಧನವಾಗಿ ಬಳಸುವ ಯಂತ್ರಗಳ ಸಂಖ್ಯೆ ಕೂಡ ಜನಸಂಖ್ಯೆ ಅರ್ಧಕ್ಕಿಂತ ಜಾಸ್ತಿನೇ ಇದೆ. ಹಾಗಾದರೆ ಇವಕ್ಕೆಲ್ಲ ದಿನನಿತ್ಯ ಎಷ್ಟು ಇಂಧನ ಬೇಕಾಗಬಹುದು ಗೆಳೆಯರೆ? ಯೋಚನೆ ಮಾಡಿ ನೋಡಿ. ಅದರಲ್ಲೂ ಕಚ್ಚಾ ತೈಲ ದೊರಕೋ ದೇಶಗಳ ಸಂಖ್ಯೆ ಕೂಡ ಕಮ್ಮಿನೇ. ಪೆಟ್ರೋಲ್ ಡೀಸೆಲ್ ಬದಲಾಗಿ ನೀರಿಂದ ಚಲಿಸೋ ಇಂಜಿನ್ ಕಂಡುಹಿಡಿದರೆ ಚೆನ್ನಾಗಿರ್ತಿತ್ತಲ್ವಾ? ಹೀಗೆ ಎಷ್ಟೋ ಜನ ಯೋಚಿಸಿರ್ತಾರೆ. ಬೇರೆಯವರು ಯಾಕೆ, ನೀವು ಕೂಡ ಯೋಚಿಸಿರ್ತೀವಿ. ಗೆಳೆಯರೆ, ಅಮೆರಿಕ ಸಂಶೋಧಕರೊಬ್ಬರು 1980ರ ಹೊತ್ತಿಗಾಗಲೇ ವಾಟರ್ ಇಂಜಿನ್ ಆವಿಷ್ಕಾರವನ್ನು ಶುರು ಮಾಡಿದ್ರು. ಇದು ಹಲವು ದೇಶಗಳು ಮತ್ತು ದೊಡ್ಡ ದೊಡ್ಡ ಕಂಪನಿಗಳ ಕೆಂಗಣಿಗೆ ಕೂಡ ಗುರಿಯಾಯಿತು ಮತ್ತು ಅವುಗಳು ಸೈಲೆಂಟ್ ಆಗಿ ಆ ಸಂಶೋಧನೆಯನ್ನು ತಡೆಯೋ ಪ್ರಯತ್ನಕ್ಕೆ ಕೂಡ ಮುಂದಾದವು. ಆದರೆ ವಾಟರ್ ಇಂಜಿನ್ ಕಂಡು ಹಿಡಿದಿದ್ರೆ ಒಳ್ಳೆಯದೇ ಅಲ್ವಾ? ಅದ್ಯಾಕೆ ಬೇರೆ ಬೇರೆ ದೇಶಗಳು ಬಾಯ್ಬಡ್ಕೋಬೇಕು? ಗೆಳೆಯರೆ, ವಿಷಯ ಇರೋದಲ್ಲೇ. ಆ ಸಂಶೋಧಕ ಏನಾದರೂ ವಾಟರ್ ಇಂಜಿನ್ ಕಂಡು ಹಿಡಿದಿದ್ರೆ ಇಷ್ಟೊತ್ತಿಗಾಗಲೇ ಪೆಟ್ರೋಲಿಯಂ ಅನ್ನು ನಂಬಿಕೊಂಡಿರೋ ದೇಶಗಳೆಲ್ಲ ಭಿಕ್ಷೆ ಎತ್ತಬೇಕಾಗಿತ್ತು. ಅಂಕಿಅಂಶಗಳ ಪ್ರಕಾರ ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನು ಉತ್ಪಾದಿಸುವ ದೇಶಗಳು ಯಾವುದು ಅಂತ ನೋಡೋದಾದರೆ USA, ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಇರಾನ್, ಚೀನಾ, UAE, ಕುವೈತ್, ಬ್ರೆಜಿಲ್. ಈ ಸಾಲಿನಲ್ಲಿ ಭಾರತ 25ನೇ ಸ್ಥಾನದಲ್ಲಿದೆ. ಹಾಗೂ ವಾಟರ್ ಇಂಜಿನ್ ಕಂಡು ಹಿಡಿದಿದ್ರೆ ಭಾರತಕ್ಕೆ ಲಾಭನೇ ಜಾಸ್ತಿ ಆಗ್ತಿತ್ತು, ಅದು ಬಿಡಿ. ಆದರೆ ಗಲ್ಫ್ ದೇಶಗಳಾದ ಸೌದಿ ಅರೇಬಿಯಾ, ಕುವೈತ್, UAE, ಒಮನ್ ಮುಂತಾದ ಪೆಟ್ರೋಲಿಯಮನ್ನೇ ನಂಬಿಕೊಂಡಿರೋ ದೇಶಗಳ ಪರಿಸ್ಥಿತಿ ವಿವರಿಸೋಕ್ಕೂ ಅಸಾಧ್ಯ. ಗೆಳೆಯರೆ, ಅಮೆರಿಕ ಪ್ರತಿದಿನಕ್ಕೆ 17.87 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಉತ್ಪಾದಿಸಿದರೆ, ಎರಡನೇ ಸ್ಥಾನದಲ್ಲಿರೋ ಸೌದಿ ಅರೇಬಿಯಾ ಪ್ರತಿದಿನಕ್ಕೆ 12.42 ಮಿಲಿಯನ್ ಬ್ಯಾರೆಲ್ ಉತ್ಪಾದನೆಯೊಂದಿಗೆ ವಿಶ್ವದ ಒಟ್ಟು ಉತ್ಪಾದನೆ 12% ಪೆಟ್ರೋಲಿಯಂ ಅನ್ನು ಉತ್ಪಾದಿಸುತ್ತದೆ. ಸೌದಿ ಅರೇಬಿಯಾದ GDPಯ 42% ಭಾಗ ಪೆಟ್ರೋಲಿಯಂ ವಲಯವನ್ನು ಅವಲಂಬಿಸಿದರೆ, ಆ ದೇಶದ ಬಜೆಟ್ಗೆ 87% ಹಣ ಹರಿದು ಬರೋದು ಕೂಡ ಅದೇ ವಲಯದಿಂದ. ಸೌದಿ ಅರೇಬಿಯಾ ತನ್ನ ರಫ್ತಿನಿಂದ ಗಳಿಸುವ ಆದಾಯದಲ್ಲಿ 90% ಆದಾಯ ಕಚ್ಚಾ ತೈಲದ ವ್ಯಾಪಾರದಿಂದಲೇ ಬರೋದು. ಹಾಗೆ ಪೆಟ್ರೋಲಿಯಂ ಉತ್ಪಾದಿಸುವ ಕಂಪನಿಗಳನ್ನು ನೋಡೋದಾದರೆ ಸೌದಿ ಅರಾಮ್ಕೋ 2018ರಲ್ಲಿ 414.6 ಬಿಲಿಯನ್ ಆದಾಯ ಗಳಿಸಿದರೆ, ರಾಯಲ್ ಡಚ್ ಶೆಲ್ ಮತ್ತು ಚೀನಾ ನ್ಯಾಷನಲ್ ಪೆಟ್ರೋಲಿಯಂ ಕಾರ್ಪೊರೇಷನ್ ತಲಾ 396 ಮತ್ತು 392 ಬಿಲಿಯನ್ ಡಾಲರ್ನಷ್ಟು ಹಣ ಗಳಿಸಿವೆ. ಇಂತಹದ್ದೇ ಸಾವಿರಾರು ಕಂಪನಿಗಳು ಈಗ ಅಸ್ತಿತ್ವದಲ್ಲಿವೆ. ಗೆಳೆಯರೆ, ಈಗ ನಿಮಗೆ ಅನಿಸಿರ್ಬೋದು, ಯಾಕೆ ಆ ಸಂಶೋಧಕನ ಆವಿಷ್ಕಾರವನ್ನು ಹತ್ತಿಕ್ಕೋ ಪ್ರಯತ್ನ ನಡೆದಿತ್ತು ಅಂತ. ಮುಂದೊಂದು ದಿನ ಪೆಟ್ರೋಲಿಯಂ ಏನಾದರೂ ಖಾಲಿ ಆದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇದೇ ಯೋಚನೆಯಲ್ಲಿ 1980ರ ಹೊತ್ತಿಗೆ ವಾಟರ್ ಇಂಜಿನ್ ಆವಿಷ್ಕಾರಕ್ಕೆ ಮುಂದಾದವನೇ ಸ್ಟ್ಯಾನ್ಲಿ ಮೇಯರ್. ಅಮೆರಿಕದ ಸ್ಟ್ಯಾನ್ಲಿ ಮೇಯರ್ ಹುಟ್ಟಿದ್ದು 24 ಆಗಸ್ಟ್ 1940. ಇವನು ತನ್ನ 20 ವರ್ಷಗಳ ಪರಿಶ್ರಮದಿಂದ ವಾಟರ್ ಫ್ಯೂಯಲ್ ಸೆಲ್ ಅನ್ನು ಕಂಡುಹಿಡಿಯುತ್ತಾನೆ. ಇದು ಸಿಹಿ ನೀರು ಮತ್ತು ಉಪ್ಪು ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಣಗಳಾಗಿ ವಿಂಗಡಿಸಬಲ್ಲ ಸಾಮರ್ಥ್ಯ ಹೊಂದಿದೆ. ಓಹಿಯೋ ಸ್ಟೇಷನ್ ವರದಿ ಪ್ರಕಾರ ಸ್ಟ್ಯಾನ್ಲಿ ಮೇಯರ್ ತನ್ನ ವಾಟರ್ ಫ್ಯೂಯಲ್ ಸೆಲ್ ಅನ್ನು ಬಳಸಿಕೊಂಡು ಡ್ಯೂನ್ ಬಗ್ಗಿ ಅನ್ನೋ ವಾಹನವನ್ನು ಪರಿಚಯಿಸ್ತಾನೆ. ಸ್ಟ್ಯಾನ್ಲಿ ಮೇಯರ್ ಹೇಳಿಕೆಯ ಪ್ರಕಾರ ಅಮೆರಿಕದ ಲಾಸ್ ಏಂಜಲ್ಸ್ನಿಂದ ನ್ಯೂಯಾರ್ಕ್ಗೆ ಚಲಿಸೋಕೆ ಆ ವಾಹನ ತೆಗೆದುಕೊಳ್ಳೋದು 22 US ಗ್ಯಾಲೋನ್, ಅಂದರೆ 83 ಲೀಟರ್ ನೀರು ಮಾತ್ರ. ಇವನು ತನ್ನ ಇಂಜಿನ್ನಲ್ಲಿ ಸ್ಪಾರ್ಕ್ ಪ್ಲಗ್ ಬದಲಿಗೆ ಇಂಜೆಕ್ಟರ್ ಅನ್ನು ಉಪಯೋಗಿಸಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ಸಿಲಿಂಡರ್ಗೆ ಕಳುಹಿಸಿ ಅದರಿಂದ ಶಕ್ತಿ ಉತ್ಪಾದಿಸಿ ಇಂಜಿನ್ ಚಲಿಸುವಂತೆ ಮಾಡಿದ್ದ ಮತ್ತು ಸ್ವಲ್ಪ ದಿನಗಳಲ್ಲೇ ತನ್ನ ಆವಿಷ್ಕಾರವನ್ನು ಜಗತ್ತಿಗೆ ಪರಿಚಯಿಸುವನಿದ್ದ. ಗೆಳೆಯರೇ, ಅವತ್ತು ಮಾರ್ಚ್ 21, 1998ರ ಮಧ್ಯಾಹ್ನ ಸ್ಟ್ಯಾನ್ಲಿ ಮೇಯರ್ ತನ್ನ ಸಹೋದರ ಸ್ಟಿಫನ್ ಮೇಯರ್ ಮತ್ತು ಇಬ್ಬರು ಬೆಲ್ಜಿಯನ್ ಹೂಡಿಕೆದಾರರ ಜೊತೆ ಕ್ರ್ಯಾಕರ್ ಬ್ಯಾರಲ್ ಎಂಬ ಹೋಟೆಲ್ನಲ್ಲಿ ಜಗತ್ತನ್ನು ಉನ್ನತಿಗೇರಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಭೋಜನಕ್ಕೆ ಕೂತಿದ್ರು. ಹಾಗೆ ಅಲ್ಲಿಯೇ ಕ್ರ್ಯಾನ್ಬೆರಿ ಜ್ಯೂಸನ್ನು ಒಂದು ಗುಡುಕು ಕುಡಿದಿದ್ರು ಅಷ್ಟೇ. ಮುಂದೆ ನಡೆದಿದ್ದೆಲ್ಲವೂ ವಿಚಿತ್ರ. ತನಗೆ ಏನಾಗ್ತಿದೆ ಅನ್ನೋ ಅರಿವೇ ಇಲ್ಲದ ಸ್ಟ್ಯಾನ್ಲಿ ಮೇಯರ್ ತನ್ನ ಗಂಟಲನ್ನು ಬಿಗಿಯಾಗಿ ಹಿಡಿದುಕೊಂಡು ಅಲ್ಲಿಂದ ಹೊರಗಡೆ ಓಡೋಕೆ ಶುರು ಮಾಡಿದರು. ಅವರನ್ನು ಹಿಂಬಾಲಿಸಿದ ಅವರ ಸಹೋದರ ಸ್ಟಿಫನ್ ಮೇಯರ್ಗೆ ಅಚ್ಚರಿ ಕಾದಿತ್ತು. ಹೊರಗಡೆ ಸ್ಟ್ಯಾನ್ಲಿ ಮೇಯರ್ ನೆಲದ ಮೇಲೆ ಮಂಡಿಯೂರಿ ತೀವ್ರವಾಗಿ ರಕ್ತ ಕಾರಿಕೊಂಡು ನರಳಾಡ್ತಾ ಇದ್ರು. ಅವರು ನನಗೆ ವಿಷವಣಿಸಿಬಿಟ್ರು ಅಂತ ಹೇಳುತ್ತಲೇ ಅವರು ಅಲ್ಲಿ ಕೊನೆಯುಸಿರೆಳೆದರು. ಅವರ ಸಾವಿನ ನಂತರ 3 ತಿಂಗಳುಗಳ ತನಿಖೆಯ ಮೇರೆಗೆ ಒಂದು ವರದಿ ಬಂತು. ಫ್ರಾಂಕ್ಲಿ ಕೌಂಟಿ ಕೊರೋನರ್ಸ್ ವರದಿ ಪ್ರಕಾರ ಸ್ಟ್ಯಾನ್ಲಿ ಮೇಯರ್ ಸೆರೆಬ್ರಲ್ ಅನ್ಯೂರಿಸಮ್ನಿಂದ ಅಸುನೀಗಿದ ಅಂತ ಹೇಳಲಾಯಿತು. ಸೆರೆಬ್ರಲ್ ಅನ್ಯೂರಿಸಮ್ ಅಂದರೆ ಮೆದುಳಿನ ಒಡೆತ ಅಂತ. ಹಾಗಾದರೆ ಸ್ಟ್ಯಾನ್ಲಿ ಮೇಯರ್ಗೆ ಇದೆಲ್ಲವೂ ಗೊತ್ತಿರಲಿಲ್ವಾ? ಅಥವಾ ಅವರಿಗೆ ವಿಷವಣಿಸಿ ಕೊಲೆ ಮಾಡಲಾಯಿತಾ? ಇದರ ಹಿಂದೆ ಯಾರಿದ್ರು? ಇನ್ನೂ ತನಕ ಇದು ರಹಸ್ಯವಾಗಿ ಉಳಿದಿದೆ. ಸ್ಟ್ಯಾನ್ಲಿ ಮೇಯರ್ ಸಾವಿನ ನಂತರ ಅವರ ಪೋಷಕರು ಕೂಡ ತೀರ್ಕೊಂಡ್ರು. ಆದರೆ ಅವರ ಸಹೋದರ ಸ್ಟಿಫನ್ ಮೇಯರ್ ಮಾತ್ರ ತನ್ನ ಸಹೋದರನ ಸಾವು ಸಹಜವಲ್ಲ, ಅದು ಕೊಲೆ ಅಂತ ಸಾರಿ ಸಾರಿ ಹೇಳಿದರೂ ಯಾರೂ ಕಿವಿ ಕೊಡಲೇ ಇಲ್ಲ. ಈ ಸಾವಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಗೆಳೆಯರೆ, ಇಂಥದ್ದೇ ಇನ್ನೊಂದು ವಿಶೇಷದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಹಾಗೆ ನೀವಿನ್ನು ವಂಡರ್ ವರ್ಲ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ ಮಾತೆ.